ಕಲಬುರಗಿ ಜಿಲ್ಲೆಯಲ್ಲಿ ಬರದ ಬಿಸಿ. ಮುಂಗಾರು ಬಿತ್ತನೆಗೆ ಭಾರೀ ಹೊಡೆತ. ಕಲ್ಯಾಣ ಕರ್ನಾಟಕದ ರೈತರಿಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಮಳೆ ಕೈಕೊಟ್ಟ ಪರಿಣಾಮ ಕಲಬುರಗಿ ಜಿಲ್ಲೆಯಲ್ಲಿ ಬರದ ಛಾಯೆ ಆವರಿಸಿದ್ದು, ಮುಂಗಾರು ಬೆಳೆಗಳು ಸಂಪೂರ್ಣ ಹಾನಿಯಾಗಿವೆ ಎಂದು ರೈತ ಸಂಘಟನೆಗಳು ಆರೋಪಿಸಿವೆ. ಕೂಡಲೇ ಕಲಬುರಗಿ ಜಿಲ್ಲೆಯನ್ನ ಬರಪೀಡಿತ ಜಿಲ್ಲೆ ಎಂದು ಘೋಷಿಸಿ ರೈತರಿಗೆ ಪ್ರತಿ ಎಕರೆಗೆ 50,000 ರೂಪಾಯಿ ಪರಿಹಾರ ನೀಡಬೇಕು ಸೇರಿದಂತೆ ಹಲವು ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಇಂದು ಕಲಬುರಗಿ ಬಂದ್ಗೆ ಕರೆ ನೀಡಿ ಪ್ರತಿಭಟನೆ ನಡೆಸಲಾಗಿದೆ. ಮಳೆಗಾಗಿ ಕಾಯುತ್ತಾ ಸಾಲ ಮಾಡಿ ಬೀಜ ರಸಗೊಬ್ಬರ ಖರೀದಿಸಿದ ರೈತರು ಇದೀಗ ಕಂಗಾಲಾಗಿದ್ದಾರೆ. ಕೆಲವು ಪ್ರದೇಶಗಳಲ್ಲಿ ಬಿತ್ತನೆಯೇ ಆಗಿಲ್ಲ. ಇನ್ನು ಕೆಲವೆಡೆ ಬಿತ್ತನೆ ಮಾಡಿದ ಬೆಳೆಗಳು ಮೊಳಕೆಯ ಹಂತದಲ್ಲೇ ಒಣಗಿ ಹೋಗಿವೆ ಎಂದು ರೈತ ಸಂಘಟನೆಗಳು ಆರೋಪಿಸಿವೆ. ಮಳೆ ಇಲ್ಲ, ಬೆಳೆಯೂ ಇಲ್ಲ, ಕೈಯಲ್ಲಿ ಹಣ ಇಲ್ಲ, ಸಾಲ ಮಾತ್ರ ಹೆಚ್ಚುತ್ತಿದೆ. ಸರ್ಕಾರ ಕೂಡಲೇ ನೆರವಿಗೆ ಬರಬೇಕು. ಇದೇ ಕಾರಣಕ್ಕೆ ಕಲಬುರಗಿ ಜಿಲ್ಲೆಯನ್ನ ತಕ್ಷಣ ಬರಪೀಡಿತ ಜಿಲ್ಲೆ ಎಂದು ಘೋಷಿಸಬೇಕೆಂದು ರೈತ ಸಂಘಟನೆಗಳು ಸರ್ಕಾರವನ್ನ ಒತ್ತಾಯಿಸಿವೆ. ಇತ್ತ ಕಲಬುರಗಿ ನಗರದಲ್ಲೂ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿರುವ ಬಗ್ಗೆ ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸರ 3 ತಿಂಗಳಾಯಿತು, ಜೂನ್ ಜುಲೈ ಆಗಸ್ಟ್ ಸತತ 3 ತಿಂಗಳಾದರೂ ಮಳೆ ಬಂದಿರೋದಿಲ್ಲ. ಕುಡಿಯೋ ನೀರಿನ ಪರಿಸ್ಥಿತಿ ಬಹಳಷ್ಟು ಗಂಭೀರ ಆಗಿದೆ. ಆಳಂದಿದೆ, ಕಲಬುರಗಿ ನಗರದೆ, ಜೇವರ್ಗಿದೆ, ಅಲ್ಲಿ ವಾರಕ್ಕೊಮ್ಮೆ ನೀರು ಕುಡಿಯೋ ನೀರು ಬಿಡ್ತಾರೆ, ಸ್ವಚ್ಛತೆ ನೀರಿಲ್ಲ. ಎಲ್ಲಿನೂ ಆರೋ ಪ್ಲಾಂಟ್ ಎಲ್ಲ ಗ್ರಾಮ ಪಂಚಾಯತ್ ಕುಂಡ್ರಿಸಿ ಅಂತೇಳಿ ಜಿಲ್ಲಾ ಪಂಚಾಯತ್ CS ಅವ್ರು ಹೇಳ್ತಾ ಇದ್ದಾರೆ, DC ಅವ್ರು ಹೇಳ್ತಾ ಇದ್ದಾರೆ. ಯಾವ ಹಳ್ಳಿದಾಗೂ ಆರೋ ಪ್ಲಾಂಟ್ ಇಲ್ಲ, ಕಲಬುರಗಿ ನಗರದಾಗೆ ಆರೋ ಪ್ಲಾಂಟ್ ಇಲ್ಲ. ಯಾಕಂದರೆ ಖಾಸಗಿ ನೀರು ಏನು ಮಾರಾಟ ಮಾಡ್ತಾರೆ, ಅವರು ಶಾಮೀಲಾಗಿ ಜನರಿಗೆ ತೊಂದರೆ ಕೊಡ್ತಾ ಇದ್ದಾರೆ. ಹೀಗಾಗಿ ಬರಗಾಲ ಭಾಳಷ್ಟು ಸಂಕಷ್ಟದ ಜನ ಗುಳೆ ಹೋಗೋದು ನಿಲ್ಲಿಸ್ಬೇಕು. ಯಾಕಂದ್ರೆ ಬರ ಇದೇ ಥರ ಮುಂದುವರೆದ್ರೆ ನೀರು ಸಿಗಲಿ ಅಂದರೆ ಆರದನೆ ಎಲ್ಲಿಂದ ತರ್ಬೋದು. ಇದ್ರ ಬಗ್ಗೆ ಚರ್ಚೆ ಆಗಬೇಕು. ಅಧಿವೇಶನ ಆಗ್ರಹ ಪಡಿಸ್ತಾ ಇದ್ದೇವೆ ಸರ್. ಬ್ಯಾಂಕ್ ಸಾಲ ಮನ್ನಾ ಆಗಬೇಕು, ಎಕರೆಗೆ 50,000 ರೂಪಾಯಿ ಬರ ಪರಿಹಾರ ಕೊಡಬೇಕು, ಇನ್ಶೂರೆನ್ಸ್ ಅಮೌಂಟ್ ಕಡ್ಡಾಯ ಎಲ್ಲ ರೈತರು ಕೊಡಬೇಕಂತ ಆಗ್ರಹ ಪಡಿಸ್ತಾ ಇದ್ದೆವು. ಶಾಂತಿಯುತವಾಗಿ ನಾವು ಬಂದ್ ಮಾಡ್ತಾ ಇದ್ದೆವು. ಮಧ್ಯಾಹ್ನ 12ರಿಂದ ಗಂಜಿನಿಂದ ನಾವು ಪಾದಯಾತ್ರೆ ಮುಖಾಂತರ ಬಂದು ಸೂಪರ್ ಮಾರ್ಕೆಟ್ದಲ್ಲಿ ಪಾದಯಾತ್ರೆ ಮುಕ್ತ ಮಾಡ್ತಾ ಇದ್ದೆವು ಸರ್. ಸ್ವಯಂ ಪ್ರೇರಿತ ಎಲ್ಲ ಅಂಗಡಿ ಮುಟ್ಟುಗಳು ನಾವು ಯಾರಿಗೂ ಒತ್ತಾಯ ಮಾಡಲ್ಲ, ಸ್ವಯಂ ಪ್ರೇರಿತವಾಗಿ ಅವರೇ ಬಂದ್ ಮಾಡಿ ಭಾಗವಹಿಸ್ತಾರೆ ಅಂತೇಳಿ ಹೇಳಿದ್ದಾರೆ ಸರ್. ಬೇರೆ ಬೇರೆ ಸಂಘಟನೆಗಳು ಬರಗಾಲದ ಛಾಯೆ ಆವರಿಸಿದೆ. ಮುಂಗಾರು ಬೆಳೆಗಳನ್ನು ಸಂಪೂರ್ಣವಾಗಿ ಕೈಕೊಟ್ಟಿದೆ ರೈತರ ಒಕ್ಕದ ಮಾಲು. ಅಂತರ್ಜಲ ಮಟ್ಟ ಕುಸಿದೋಗಿದೆ. ಬಾವಿಗಳನ್ನು, ಬೋರ್ವೆಲ್ಗಳನ್ನು, ನದಿಗಳನ್ನು, ಹಳ್ಳ ಕೊಳ್ಳ, ನಾಲಾ ನರಿಗಳನ್ನು ಬತ್ತಿ ಹೋಗಿದೆ. ಇವತ್ತು ಬರಗಾಲ ಘೋಷಣೆ ಮಾಡಬೇಕು, ಬರಗಾಲದ ಬರ ಪರಿಹಾರನ ಕೊಡಬೇಕು, ರೈತರ ಸಾಲ ಮನ್ನಾ ಮಾಡಬೇಕು, ಬೆಳೆ ವಿಮೆಯಲ್ಲಿ ತಾರತಮ್ಯ ಆಗಿದೆ, ಮಲತಾಯಿ ಧೋರಣೆ ತೋರಿದರೆ ಎಲ್ಲರಿಗೆ ಬೆಳೆ ವಿಮೆ ಹಣನ ಬಿಡುಗಡೆ ಮಾಡಬೇಕು, ಬೆಳೆ ವಿಮೆಯಲ್ಲಿ 7 ವರ್ಷದ ಇಳುವರಿ ತೆಗೆಯೋದನ್ನು ನಿಲ್ಲಿಸಬೇಕು, ಮತ್ತು ಬೆಳೆ ಕಟಾವುದಲ್ಲಿ ಅನ್ಯಾಯ ಮಾಡಿದರೆ ಎಲ್ಲರಿಗೆ ಬೆಳೆ ವಿಮೆ ಹಣನ ಬಿಡುಗಡೆ ಮಾಡಬೇಕು, ದನ ಕರುಗಳಿಗೆ ಕಣಿಕೆ ಗೋಶಾಲೆಯನ್ನು ತೆರಿಬೇಕು, ಮತ್ತು ಇವತ್ತು MSP ಬೆಂಬಲ ಬೆಲೆ ಕಾನೂನನ್ನು ಜಾರಿ ಮಾಡಬೇಕಂತಕ್ಕಂಥ ಮಾತನ್ನು ಒತ್ತಾಯಿಸಿ ಕಲಬುರಗಿ ಬಂದ 4 ದಿವಸ ಆಯಿತು ಸ್ಟಾರ್ಟ್ ಆಗಿ. ಬರೀ ಸಚಿವ ನಾಗೇಂದ್ರ ರಾಜೀನಾಮೆ ವಿಚಾರದಾಗೆ ಕರ್ನಾಟಕ ರಾಜ್ಯ ಸರ್ಕಾರದ ಅಧಿವೇಶನ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ರೀತಿಯಲ್ಲಿ ನಡೀತದೆ. ಭೀಕರ ಬರಗಾಲದಿಂದ ರೈತರು ತತ್ತರಿಸಿದ್ದಾರೆ. ಆ ರೈತರ ಬಗ್ಗೆ ಭೀಕರ ಬರಗಾಲ ಬಗ್ಗೆ ಒಬ್ಬರು ಕೂಡ ಚರ್ಚೆ ಮಾಡ್ತಾಯಿಲ್ಲ. ತೊಗರಿ ಬೇಳೆ, ಉಳುಬೇಳೆ, ಕರಿಬೇಳೆ ಉಣ್ತಕ್ಕಂಥ ಎಲ್ಲರೂ ಅಪೋಸಿಷನ್ ಪಾರ್ಟಿಯವರು, ಆಡಳಿತ ಪಕ್ಷದವರು ಇಬ್ಬರೂ ಕೂಡ ಚರ್ಚೆ ಮಾಡಿ ಭೀಕರ ಬರಗಾಲ ಬಗ್ಗೆ ಘೋಷಣೆ ಮಾಡಬೇಕು, ಬರಗಾಲ ಬಗ್ಗೆ ಚರ್ಚೆ ಮಾಡಬೇಕನ್ನೋಂಥ ಮಾತನ್ನು ಆಗ್ರಹ ಮಾಡ್ತಾ ಇದ್ದೀವಿ. ಬರೀ ಇವ್ರು ಅವ್ರ ಮೇಲೆ ಗೂಬೆ ಕೊಡಿಸೋದು, ಅವ್ರು ಇವ್ರ ಮೇಲೆ ಗೂಬೆ ಕೊಡಿಸೋದು, ಹಿಟ್ಟಿನ ಚೀಲ ನಾಯಿ ಹೇರ್ಕೊಂಡು ತಿಂದಂಗೆ ಇವತ್ತು ಅಧಿವೇಶನದಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ರೈತರು ಹಳ್ಳ ಹಿಡಿತಾ ಇದ್ದಾರೆ, ರೈತರು ಬೀದಿ ಮೇಲೆ ಬೀಳ್ತಾ ಇರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಒಕ್ಕಲ್ತನಗಳನ್ನು ದಿವಾಳಿ ಆಗ್ತದೆ. ಇದ್ರ ಬಗ್ಗೆ ಚರ್ಚೆ ಮಾಡಿ ರೈತರ ನೆರವಿಗೆ ಧಾವಿಸಲಿ ಅಂತಕ್ಕಂಥ ಮಾತನ್ನು ಆಗ್ರಹ ಮಾಡ್ತಾ ಇದ್ದೀವಿ. ಒಟ್ಟಿನಲ್ಲಿ ಮಳೆ ಕೈಕೊಟ್ಟು ರೈತರ ಬದುಕು ಸಂಕಷ್ಟಕ್ಕೆ ಸಿಲುಕಿರುವ ಹಿನ್ನೆಲೆಯಲ್ಲಿ ಕಲಬುರಗಿ ಜಿಲ್ಲೆಯನ್ನ ಬರ ಪೀಡಿತ ಎಂದು ಘೋಷಿಸಿ ಕೂಡಲೇ ಪರಿಹಾರ ಕ್ರಮ ಕೈಗೊಳ್ಳಬೇಕೆಂಬ ಆಗ್ರಹ ಜೋರಾಗಿದೆ. ರೈತರ ಈ ಬೇಡಿಕೆಗಳಿಗೆ ಸರ್ಕಾರ ಸ್ಪಂದಿಸುತ್ತಾ ಅಥವಾ ಅನ್ನದಾತನ ಹೋರಾಟ ಇನ್ನಷ್ಟು ತೀವ್ರಗೊಳ್ಳುತ್ತಾ? ಇದೆಲ್ಲವನ್ನ ನಾವು ಕಾದು ನೋಡಬೇಕಿದೆ. ಜನಸಾಮಾನ್ಯರ ಪ್ರತಿಧ್ವನಿಯಾಗಿ, ಸಮಾಜದ ಪ್ರತಿಬಿಂಬವಾಗಿ JTV ಜನಾಭಿಪ್ರಾಯ ನ್ಯೂಸ್. ಜನಾಭಿಪ್ರಾಯವೇ ನಿರ್ಣಾಯಕ.